ಬಸವಾದಿ ಶರಣರ ವಿಚಾರಗಳು ಇಡೀ ಜಗತ್ತಿಗೆ ತಲುಪಬೇಕು. ಬಸವಾದಿ ಶರಣರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ನಿಜವಾದ ಗೌರವವನ್ನ ಸಲ್ಲಿಸಿದಂತಾಗುತ್ತದೆ. ಸಿಎಂ ಸಿದ್ದರಾಮಯ್ಯ. ಬಸವಣ್ಣ ಅವರ ವಿಚಾರ, ತತ್ವ, ಆದರ್ಶಗಳನ್ನು 100ಕ್ಕೆ 100 ಪಾಲನೆ ಮಾಡಲಾಗದಿದ್ದರೂ ಪಾಲಿಸುವ ಪ್ರಯತ್ನವನ್ನ ಮಾಡುತ್ತಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬದುಕುವ ಹಕ್ಕು, ಸ್ವಾಭಿಮಾನ, ಹೊಸ ಅರಿವು, ಆತ್ಮವಿಶ್ವಾಸವನ್ನು ತುಂಬಿದವರು ತಮ್ಮ ಕೃತಿಗಳ ಮುಖೇನ ಕನಕದಾಸರು. ಮುತ್ತು ಬಂದಿದೆ ಕೇರಿಗೆ, ಜನರು ಕೇಳಿ, ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ. ಹೀಗೆ ತಮ್ಮನ್ನು ತಾವೇ ಸುಜ್ಞಾನಕ್ಕೆ ಒಡ್ಡಿಕೊಂಡು ದಾಸಪಂಥದ ಯುಗಮಾನವನ್ನು ಕಾವ್ಯಗಂಧದ ಮೂಲಕ ಪಸರಿಸಿದ ದಾರ್ಶನಿಕರು ಕನಕದಾಸರು. ಅವರ ಸಂಸ್ಮರಣೆಯಲ್ಲಿ ಅವರ ಚಿಂತನೆಗಳು ಮತ್ತೆ ಮತ್ತೆ ನಮ್ಮನ್ನು ಕಾಡುವಂತಾಗಬೇಕು. ಹಾಗಾದಾಗ ಮಾತ್ರ ಸಮಾಜದ ನಿರ್ಮಾಣ ಸಾಧ್ಯ. ಕೆಳ ಹಂತದಿಂದ ಮೇಲು ಹಂತಕ್ಕೆ ಮುಟ್ಟುವ ಸಾಂಸ್ಕೃತಿಕ ವ್ಯವಧಾನವನ್ನಂತೂ ಕನಕರಲ್ಲಿ ಅಪಾರವಾಗಿ ನಾವು ಅಮೃತಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿವೆ. 2015-16ನೇ ಸಾಲಿನಲ್ಲಿ ಕರ್ನಾಟಕ ತತ್ವಪದಕಾರರ ಸಮಗ್ರ ಸಾಹಿತ್ಯ ಸಂಪುಟಗಳ ಪ್ರಕಟಣೆಗಾಗಿ ಸಂತ ಕವಿ ಕನಕದಾಸನ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರಕ್ಕೆ 2,55,00,000 ಅನುದಾನವನ್ನು ನೀಡಿ ಸರ್ಕಾರ ಪ್ರೋತ್ಸಾಹವನ್ನು ಮಾಡಿತ್ತು. ಕರಿಬಸವೇಶ್ವರರ ಮತ್ತು ನೀಲಗ್ರೀವರ ತತ್ವಪದಗಳು, ಗುರು ಬಸವಾಚಾರ್ಯ, ಚನ್ನಪ್ಪ ಕವಿ ಮತ್ತು ಇತರರ ತತ್ವಪದಗಳು, ತಾರತಮ್ಯಗಳ ವಿರುದ್ಧ ಸೊಲ್ಲೆತ್ತಿ ಬದುಕಿನ ಸಾರ್ಥಕತೆ ಮೆರೆದವರು ಕನಕದಾಸರು. ಕನಕದಾಸರ ಚಿಂತನೆ, ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವುದು ಸ್ತುತ್ಯರ್ಹ ಕಾರ್ಯ. ಆ ದಿಸೆಯಲ್ಲಿ ಕಾರ್ಯನಿರ್ವಹಿಸಿದ ಬಹುಮುಖ್ಯ ಸಾಧಕರು ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರು. ಕರ್ನಾಟಕದ ಖ್ಯಾತ ವಿದ್ವಾಂಸರು. ಆಗಿನ ಬಳ್ಳಾರಿ, ಈಗಿನ ವಿಜಯನಗರ ಜಿಲ್ಲೆಯ ವ್ಯಾಸನಕೆರೆ ಗ್ರಾಮದಲ್ಲಿ 15ನೇ ಜೂನ್ 1946ರಂದು ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ BE ಪದವಿ, ಕರ್ನಾಟಕ ವಿವಿಯಿಂದ BA ಪದವಿ, ಬೆಂಗಳೂರು ವಿವಿಯಿಂದ ಸಂಸ್ಕೃತ MA ಪದವಿ ಹಾಗೂ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ PhD ಪದವಿಗಳ ಗಳಿಕೆ. ಬೆಂಗಳೂರಿನ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಣೆ. ದಾಸ ಸಾಹಿತ್ಯ ಕ್ಷೇತ್ರದಲ್ಲಿನ ಅನುಪಮ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರಿಗೆ ಕರ್ನಾಟಕ ಸರ್ಕಾರವು 2024-25ನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ 2008ರ ಡಿಸೆಂಬರ್ದಲ್ಲಿ ಸೇವಾ ನಿವೃತ್ತರಾಗಿ ಪ್ರಸ್ತುತ ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯ ಸಮೀಪ ನೆಲೆಸಿದ್ದಾರೆ. ತಾಳ್ತಜೆಯವರ ಪ್ರಕಟಿತ ಕೃತಿಗಳು 18 ಅಲ್ಲದೆ ಅನೇಕ ಕನ್ನಡ ಮತ್ತು ಆಂಗ್ಲ ಲೇಖನಗಳು ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. 1993ರಲ್ಲಿ ಭಾರತ ಜರ್ಮನಿ ಸಾಂಸ್ಕೃತಿಕ ವಿನಿಮಯ ಯೋಜನೆ ಅನ್ವಯ ಜರ್ಮನಿಯ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಕನ್ನಡ, ಕರ್ನಾಟಕ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಿದ ಹಿರಿಮೆ ಡಾಕ್ಟರ್ ತಾಳ್ತಜೆ ವಸಂತಕುಮಾರ ಅವರದ್ದು. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2021-22ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ. ಬಳ್ಳಾರಿ ಜಿಲ್ಲೆಯ ಬೊಮ್ಮಘಟ್ಟ ಗ್ರಾಮದ ಡಾಕ್ಟರ್ BS ಅನಿಲ್ ಕುಮಾರ್ ಅವರು ಹರಿದಾಸ ಲೋಕನೀತಿ ಅನುಸಂಧಾನದ ಆಧುನಿಕ ಮಾದರಿಗಳು ಎಂಬ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನಕ ಕಾವ್ಯ ಪದ ವಿವರಣಾ ಕೋಶ, ಕನಕ ಕೀರ್ತನೆಗಳಲ್ಲಿ ಪದಗಳ ಸಾಂಸ್ಕೃತಿಕ ಕೋಶ, ಗೋಪಾಲದಾಸರು, ಅಭಿನವ ಶ್ರೀ ಪ್ರಾಣೇಶ ವಿಶ್ವಲರ ಸುಳಾದಿಗಳು, ಹೀಗೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ, ಪ್ರಕಟಿಸಿದ್ದಾರೆ. ಅವರ ಎಲ್ಲ ವಿದ್ವತ್ತನ್ನು ಪರಿಗಣಿಸಿ ಸಂತ ಕನಕದಾಸರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಂಥವರು ಡಾಕ್ಟರ್ HN ಮುರಳೀಧರ. ಪ್ರತಿಕ್ರಿಯೆ, ತಂಬೂರಿ ಬೀಟಿದವ, ಪುರಂದರದಾಸರ ಅಭಿವ್ಯಕ್ತಿಯ ಅಧ್ಯಯನ, ಮಣ್ಣಿಂದ ಕಾಯ, ದಾಸ ಸಾಹಿತ್ಯ ಮೀಮಾಂಸೆ, ತನ್ನ ಮುಕ್ತಿಯು ಜಗದ ಹಿತವು, ಶಿಕಾಗೋ ಸಂದೇಶದ ಭ್ರಾತೃತ್ವ ಕಥನ, ಸುಳಿವ ಜಂಗಮ, ಅನಿಯಮ ಮುಂತಾದವು ಇವರ ಪ್ರಕಟಿತ ಕೃತಿಗಳು. ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು 2023-24ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ.
ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ರುದ್ರಪ್ಪ ಲಮಾಣಿಯವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗಿಯವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ರೇವಣ್ಣ ಅವರ, ಮೇಲ್ಮನೆಯ